ಜೋಡೆತ್ತು ಅನ್ನುವಂತಹ ಸಿನಿಮಾ. ಜೋಡೆತ್ತು ಅಂದ ತಕ್ಷಣ ನಮಗೆ ನೆನಪಾಗೋದೆ ಈ ಹಿಂದಿನ ಸಿನಿಮಾಗಳಲ್ಲಿ ಇದ್ದಂತಹ ಪೈಪೋಟಿ ಕೊಡ್ತಾ ಇದ್ದಂತಹ ಒಂದಷ್ಟು ಜೋಡಿಗಳು. ಸೊ ಈ ಸಿನಿಮಾದಲ್ಲಿ ಜೋಡೆತ್ತು ಅಂದ ತಕ್ಷಣ ನಾವು ಯಾರನ್ನ ನೆನಪು ಮಾಡ್ಕೊಬೋದು, ಏನು ಒಂದು ಕಂಟೆಂಟ್ ಇದೆ ಸಿನಿಮಾದಲ್ಲಿ? ಸಿನಿಮಾ ಜೋಡೆತ್ತು ಅಂದರೆ ಅದನ್ನು ಹೆಂಗೆ ರಿಲೀವ್ ಮಾಡೋದು, ಅದನ್ನು ಯಾವ ರೀತಿ ರಿಲೀವ್ ಮಾಡಲಿ ನಾನು? ಜೋಡೆತ್ತು ಅಂದರೆ ಈಗ ಗಂಡ ಹೆಂಡ್ತಿನೂ ಜೋಡೆತ್ತು, ರಾಜಕಾರಣದಲ್ಲಿ ಜೋಡೆತ್ತು ಅಂತ ಹೇಳ್ತಾರೆ, ಎಲ್ಲ ರೀತಿಯಲ್ಲೂ ಜೋಡೆತ್ತು ಹೇಳ್ತಾರೆ. ಬಟ್ ನಮ್ಮ ಸಿನಿಮಾದಲ್ಲಿ ಇದೊಂಥರ ವಿಭಿನ್ನವಾಗಿ ಬರೋಂಥದ್ದೇ ಜೋಡೆತ್ತು. ಅದು ಸಿನಿಮಾದಲ್ಲಿ ನೋಡಿದ್ರೆ ಮಾತ್ರ ಅದಕ್ಕೆ ಅರ್ಥ ಆಗೋದು. ಸರ್, ಒಂದು ಸಿನಿಮಾ ಅಂದಮೇಲೆ ಮುಖ್ಯವಾಗಿ ಅದರ ಆಧಾರ ಸ್ತಂಭ ಹೀರೋಗೆ ಎಷ್ಟು ಒಂದು ವೇಟೇಜ್ ಇರುತ್ತೆ ಅಷ್ಟೇ ಒಂದು ಮುಖ್ಯ ಪಾತ್ರವನ್ನ ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್ ವಹಿಸಿರ್ತೀರ. ಸೊ ನೀವು ಪ್ರೊಡ್ಯೂಸರ್ ಎಷ್ಟು ಯಾವುದೇ ತೊಂದರೆಗಳು ಇದ್ದೇ ಇರೋ ಹಾಗೆ ಸಿನಿಮಾಗೆಲ್ಲ ಆಗು ಹೋಗುಗಳನ್ನು ನೋಡ್ಕೊತೀರಾ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮ್ಮ ಕಾಂಟ್ರಿಬ್ಯೂಷನ್ ಎಷ್ಟಿರುತ್ತೆ ಸರ್ ಸಿನಿಮಾದಲ್ಲಿ? ನಾನು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಹೀರೋ ಅನ್ನೋದಕ್ಕಿಂತ ಹೆಚ್ಚಾಗಿ ಡೈರೆಕ್ಟ್ರು, ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಹೆಂಡತಿ. ಯಾಕಂದ್ರೆ ನಾನು ಏನೇ ಮಾಡಿದ್ರು ಇಲ್ಲಿ ತನಕ ಸಾಥ್ ಕೊಟ್ಟು ಬಂದಿರೋದು, ನನಗೆ ಜೋಡೆತ್ತಾಗಿ ದಿತ್ತಿರೋದು ನನ್ನ ಹೆಂಡತಿ. ಸೊ ಹಾಗಾಗಿ ನನಗೆ ಅಲ್ಲಿ ಎಲ್ಲಿ ತನಕ ಸಪೋರ್ಟ್ ಇರುತ್ತೆ ಅಲ್ಲಿ ತನಕ ನನಗೆ ತುಂಬಾ ಹೆಲ್ಪಿಂಗ್ ಇದರಲ್ಲಾಗಲಿ ಎಲ್ಲ ರೀತಿಯಲ್ಲಾಗಲಿ ಈ ಜೋಡೆತ್ತು ಕಾರಣ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಚಾನ್ಸ್ ಈ ಮಟ್ಟಕ್ಕೆ ಬಂದಿರೋದೇ ನನ್ನ ಹೆಂಡತಿಗಾಗಿ. ಸೊ ಹಾಗಾಗಿ ಜೋಡೆತ್ತು ಒಂದು ವಿಭಿನ್ನವಾದ ಕತೆ. ಹಳ್ಳಿ ಸೊಗಡು ಏನು 80s ಅಲ್ಲಿ ನಾವು ಅನ್ಕೊಂಡು ಏನು ಮಾಡ್ತಾ ಇದ್ದೀರಾ, ಆ ಸೊಗಡು ಇವತ್ತು ಅತಿ ಶೀಘ್ರದಲ್ಲಿ ಜನರ ಮಧ್ಯೆ ತರ್ತೀವಿ. ಸರ್, ಈ ಕಟ್ಟಿಗೆನಹಳ್ಳಿ ಸೋಮಶೇಖರ್ ಅಂದ ತಕ್ಷಣ ಹಳ್ಳಿ ಒಂದು ಬ್ಯಾಕ್ಗ್ರೌಂಡ್ ಎಲ್ಲದೂ ಗೊತ್ತಾಗುವಂಥದ್ದು. ಜೋಡೆತ್ತು ಅಂದ ತಕ್ಷಣ ಆ ಪೋಸ್ಟರ್ ಆಗಿರ್ಬೋದು, ಇಲ್ಲಿ ಶೂಟಿಂಗ್ ನಡೀತಾ ಇರುವಂತಹ ಸೆಟ್ಟಲ್ಲಿ ನೋಡಿದಾಗ ನಮಗೊಂದು ಹಳ್ಳಿ ಒಂದು ಕಾನ್ಸೆಪ್ಟ್ ಏನೋ ಒಂದು ಇಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಏನು ಕಂಟೆಂಟ್ ಇದೆ ಸರ್ ಸಿನಿಮಾದಲ್ಲಿ? ಕಥೆ ಬಗ್ಗೆ ಹೇಳೋದಾದ್ರೆ, ಕತೆ ಬಗ್ಗೆ ಈಗ ರಿಲೀವ್ ಮಾಡೋಕ್ಕಾಗಲ್ಲ ಒಂದು, ಬಟ್ ನಮ್ಮ ಮನೆತನದ ಕತೆ ಇದು. ನೈಜ ಘಟನೆ. ಹೌದು, ನಮ್ಮ ಮನೆತನದ ಕತೆ. ನಾವೊಂಥರ ರಾಜರು ಕುಟುಂಬದಲ್ಲಿ ಹುಟ್ಟು ಬಂದಂಥ ವ್ಯಕ್ತಿಗಳಾಗಿರೋದ್ರಿಂದ ಆ ಒಂದು ಲೈನ್ ಇಟ್ಕೊಂಡು ಮಹೇಶ್ ಅಂತ ಹೇಳಿ ಮಹೇಶ್ ಕೈಯಲ್ಲಿ ಬರೆಸಿ ಈ ಕಥೆನ ಮಾಡ್ತಾ ಇದ್ದೀರಿ. ತುಂಬ ಫೀಲಿಂಗ್ ಕೊಡೋಂಥ ಕತೆ, ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಹಳ್ಳಿ ಸಗಡು ಈಗ ಶಿವಣ್ಣ ಮಾಡ್ತಾ ಇದ್ರಲ್ಲ, ಯಾವ್ಯಾವ ಒಂದು ರೈತರ ಪರವಾಗಿ ಅಣ್ಣ ತಂಗಿ ಕತೆ ಆಗಿರ್ಬೋದು, ಮತ್ತೆ ಸುಮಾರು ಕಥೆಗಳು ಬಂದಿವೆ ಶಿವಣ್ಣ, ಆ ಲೈನಲ್ಲಿ ಹೋಗುತ್ತೆ. ಸೂಪರ್. ಓಕೆ, ಅಂದ್ರೆ ರೈತರಿಗೆ ಏನಾದ್ರೂ ಒಳಿತಾಗುವಂತಹ ಮೆಸೇಜಸ್ ಆಗಿರ್ಬೋದು, ಬಿಕಾಸ್ ರೈತರ ಹೋರಾಟ ಒಂದು ಜೋಡೆತ್ತು ಅಂದ್ರೆ ಎಲ್ಲರೂ ಅನ್ಕೊಂಡಿರೋದು ಏನಂದ್ರೆ ಒಬ್ಬರು ಒಂದೊಂಥರ ವಿಭಿನ್ನ ಮಾಡ್ಕೊಂತಾರೆ. ಬಟ್ ಇದು ಜೋಡೆತ್ತು ಅಂದ್ರೆ ಈ ಹೊರಗಡೆ ಬಂದಿದ ತಕ್ಷಣ ಯಾವ್ದಾದ್ರು ಒಂದು ಪ್ರಾಣಿನ ಹಿಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ವಿಭಿನ್ನ ಬರುತ್ತೆ. ಸರ್, ಈಗ ಕರ್ನಾಟಕದಲ್ಲಿ ಜೋಡೆತ್ತು ಅಂದ ತಕ್ಷಣ 4 ಹೆಸರುಗಳು ಪ್ರಚಲಿತ ಆಗುತ್ತೆ. ಡಿ.ಕೆ. ಶಿವಕುಮಾರ್, ಕುಮಾರಸ್ವಾಮಿ, ನಾವಿಬ್ರು ಜೋಡೆತ್ತು ಅಂತ ಅಂದ್ರು. ಒಂದು ಎಲೆಕ್ಷನ್ ಅಲ್ಲಿ ದರ್ಶನ್ ಹಾಗೂ ಯಶ್ ನಾವು ಜೋಡೆತ್ತು ಅಂತ ಅಂದ್ರು. ತಾವು ಇನ್ಸ್ಪಿರೇಷನ್ ಏನು? ಅದೇ ಇನ್ಸ್ಪಿರೇಷನ್? ರಾಜಕಾರಣಿ ಜೋಡೆತ್ತು ಅಂದ್ರೆ ರಾಜಕಾರಣಿನೂ ಮಾತಾಡ್ತಾರೆ, ಗಂಡ ಹೆಂಡತಿನೂ ಮಾತಾಡ್ತಾರೆ, ಈ ಕಡೆ ಪ್ರಾಣಿನೂ ಹೋಲಿಸ್ತಾರೆ. ಎಲ್ಲದನ್ನು ಸೇರಿ ಮಾಡಿರೋದೇ ಜೋಡೆತ್ತು. ಎಲ್ಲರೂ ನೋಡ್ತಾರೆ, ಎಲ್ಲರೂ ಇಷ್ಟಪಡ್ತಾರೆ. ಅವ್ರ ಕತೆ ಬಿಟ್ಕೊಡಲ್ಲ. ಓಕೆ ಸರ್, ಸಿನಿಮಾದಲ್ಲಿ ಈ ಒಂದು ಕಂಟೆಂಟ್ ಪ್ರೇಕ್ಷಕರನ್ನ ಹಿಡಿದು ಕೂರಿಸುತ್ತೆ ಅಂದ್ರೆ ಅದು ಯಾವುದು? ಒಂದೆರಡು ಲೈನ್ ಹೇಳೋದಾದ್ರೆ, ತಂದೆದಾಗಿರ್ಲಿ, ಹೀರೋಯಿನ್ದಾಗಿರ್ಲಿ, ಹೀರೋದಾಗಿರ್ಲಿ, ಕಾಮಿಡಿ ಆಗಿರ್ಲಿ, ಎಲ್ಲವನ್ನು ಏನ್ ಸಿನಿಮಾ ಟಿಕೆಟ್ ತಗೊಂಡು ಒಳಗಡೆ ಬರ್ತಾರ ಅದು ಫುಲ್ಫಿಲ್ ಆಗಿ ಕಣ್ಣೀರ್ ಹಾಕೊಂಡು ಹೋಗ್ತಾರೆ. ಇದೇ ಕತೆ. ಅಂದ್ರೆ ದುಡ್ಡು ಕೊಟ್ಟು ಕಣ್ಣೀರ್ ಹಾಕ್ಬೇಕಾ ಅಂತ ಕೇಳ್ತಾರೆ. ದುಡ್ಡು ಕೊಟ್ಟು ಕಣ್ಣೀರ್ ಹಾಕ್ತಾರೆ ಅಂದ್ರೆ ನಗಿತಾರೆ ಜನ, ಎಷ್ಟು ಬೇಕು ಅಷ್ಟು ನಗಿತಾರೆ. ಲಾಸ್ಟ್ ಅಲ್ಲಿ ಒಂದು ಫೀಲ್ ಅನ್ನೋದು ತರುತ್ತೆ, ಅದನ್ನ ಮನೆಗೆ ತಗೊಂಡು ಹೋಗ್ತಾರೆ. ಅದು ಮೆಸೇಜ್. ಓಕೆ ಸರ್, ಇತ್ತೀಚಿನ ದಿನಗಳಲ್ಲಿ ಯಾವ ಪ್ರೊಡ್ಯೂಸರ್ಸ್ ಕೂಡ ಮುಂದೆ ಬರ್ತಾ ಇಲ್ಲ ಸಿನಿಮಾಕ್ಕೆ ಬಂಡವಾಳ ಹೂಡೋದಕ್ಕಾಗಿ. ಬೇಡಪ್ಪ, ಫಸ್ಟ್ ನೋಡ್ತಾರೆ ಟಾಪ್ ಸೆಲೆಬ್ರಿಟೀಸ್, ಟಾಪ್ ಹೀರೋಸ್, ಟಾಪ್ ಹೀರೋಯಿನ್ಸ್ ಆದ್ರೆ ಓಕೆ ಫೈನ್. ಈಗ ಹೊಸಬರಿಗಾಗಿರ್ಬೋದು ಮುಂದೆ ಬರ್ತಾ ಇಲ್ಲ ಸರ್. ಚಿತ್ರರಂಗವೇ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಚಿತ್ರರಂಗ ಅಲ್ಲೋಲ ಕಲ್ಲೋಲ ಆಗ್ಬೇಕಂದ್ರೆ ಕಾರಣ ನಮ್ದು ಸೋಷಿಯಲ್ ಮೀಡಿಯಾ ಬಂದು. ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಂದು ಸಿನಿಮಾ ಬರೋದಕ್ಕೆ ಬಿಫೋರ್ ಎಲ್ಲ ರಿಲೀವ್ ಆಗುತ್ತೆ. ರಿಲೀವ್ ಆಗಿರೋದ್ರಿಂದ ಜನ ಅಲ್ಲೇನಕ್ಕೆ ಹೋಗ್ಬೇಕು, ಇಲ್ಲೇ ನೋಡೋಣ ಬಿಡು ಅನ್ನೋ ಒಂದು ಉದ್ದೇಶಕ್ಕೆ. ಹೌದು, ಹಂಗಾಗಿ ಇದಾಗ್ತಾ ಇದೆ. ಇದು ಎಲ್ಲವನ್ನು ಮೀರಿಸಿ ನಾವು ಥಿಯೇಟರ್ಗೆ ತರಬೇಕಂತ ತರ್ತಾ ಇದ್ದೀರಿ. 100-200% ಒಳ್ಳೆ ಮೆಸೇಜ್ ಇದೆ, ನೋಡ್ತಾರೆ ಜನ ಅನ್ನೋ ವಿಶ್ವಾಸನ ಇಟ್ಕೊಂಡಿದ್ದೀನಿ. ಹಂಗಾಗಿ ಲೆಕ್ಕ ಮಾಡದೆ ದುಡ್ಡು ಸುರಿತಾ ಇದೆ. ಎಷ್ಟು ಭರವಸೆ ಇದೆ ಸರ್ ಸಿನಿಮಾದ ಮೇಲೆ? 1000% ಭರವಸೆ ಇದೆ. ಏನ್ ನಿರೀಕ್ಷೆ ಇದೆ ಪ್ರೇಕ್ಷಕರಿಂದ? ಪ್ರೇಕ್ಷಕರಿಗೆ ಎಲ್ಲರೂ ಪ್ರತಿಯೊಬ್ಬರು ಸಿನಿಮಾ ನೋಡ್ತಾರೆ ಅನ್ನೋದು ಒಂದು ನಿರೀಕ್ಷೆ ಇದೆ. ಏನ್ ಪ್ರಾಮಿಸ್ ಮಾಡ್ತೀರಾ ಸಿನಿಮಾದ ಮುಖಾಂತರ? ಸಿನಿಮಾ ಮುಖಾಂತರ ಪ್ರಾಮಿಸ್ ಏನು ಅಂದ್ರೆ
ತಂದೆ ಮತ್ತೆ ಮಗನ ಮಧ್ಯೆ ಯಾವ ರೀತಿ ಬಾಂಧವ್ಯ ಇರುತ್ತೆ ಅನ್ನೋದು ಪ್ರಾಮಿಸ್ ಮಾಡ್ತೀನಿ. ತಂದೆನ ಯಾವ ರೀತಿ ನೋಡ್ಕೊಬೇಕು ಅನ್ನೋದು ಪ್ರಾಮಿಸ್ ಮಾಡ್ತೀನಿ. ಓಕೆ, ಈಗಂತೂ ಆ ತಂದೆ ಮಗ ಇಲ್ಲ, ಅದು ಯಾವುದು ಇಲ್ಲ, ಅದನ್ನ ತೋರಿಸ್ಕೊಡ್ತೀರಷ್ಟೇ. ಅದನ್ನ ಎಕ್ಸೆಪ್ಟ್ ಮಾಡ್ತಾರೆ ಈ ಜೆನ್ಸಿ ಕಿಡ್ಸ್ ಭರವಸೆ. ಎಸ್ ಎಸ್. ಓಕೆ, ಫೈನಲಿ ನಿಮ್ ವೈಫ್ ತುಂಬಾ ಸಪೋರ್ಟಿವ್ ಆಗಿ ನಿಂತ್ರು. ಈ ಸಿನಿಮಾ ಮಾಡಕ್ ಅವರೇ ಕಾರಣ ಅಂತ ಹೇಳಿದ್ರೆ ನನಗೆ ಅವಳೇ ಜೋಡತ್ತು. ಏನ್ ಹೇಳಕ್ ಬಯಸ್ತೀರಾ ಸರ್ ನಿಮ್ಮ ವೈಫ್ಗೆ? ನನ್ನ ವೈಫು 100 ಕಾಲ ನನ್ನ ಜೊತೆಯಲ್ಲಿ ಇದೇ ರೀತಿ ಇರ್ಲಿ ಅನ್ನೋದಕ್ಕೆ ಬಯಸ್ತೀನಿ ಅಷ್ಟೇ. ಯಾರ ಕಣ್ಣು ಬೀಳದೆ 100 ಕಾಲ ಇದೇ ರೀತಿ ಇರ್ಲಿ ಅನ್ನೋದು ಬಯಸ್ತೀನಿ, ಅಷ್ಟು ಬಿಟ್ಟರೆ ಬೇರೆ ಏನೋ ಬಯಸಲ್ಲ. ಓಕೆ, ಒಂದೊಳ್ಳೆ ಸಿನಿಮಾವನ್ನ ನೋಡ್ಬೇಕು, ಒಂದೊಳ್ಳೆ ಔತಣಕೂಟ ಉಣ್ಬೇಕು ಅನ್ನೋರಿಗೆ ಯಾವ ರೀತಿಯಾಗಿ ಉಣಬಡಿಸೋದಕ್ಕೆ ಸಜ್ಜಾಗ್ತಾ ಇದೆ ಸಿನಿಮಾ? ಫೈನಲಿ ಏನ್ ಮೆಸೇಜ್ ಅನ್ನ ಹೊತ್ತು ತರುತ್ತೆ ಫೈನಲ್ ಅಂದ್ರೆ ಇದೇ ವರ್ಷದಲ್ಲೇ ಬರ್ಬೇಕಂತ ರಿಲೀಸ್ ನಾನು ರೆಡಿ ಮಾಡ್ತಾ ಇದ್ದೀನಿ. ಇದೇ ವರ್ಷದಲ್ಲೇ ಬರ್ತೀನಿ, ಈ ಇಯರ್ ಎಂಡಿಂಗ್ ಅಲ್ಲಿ ಬರ್ತೀನಿ. ಈ ಮಂತ್ ಎಂಡ್ ಅಲ್ಲಿ ಚಿಕ್ಕಣ್ಣ ಅವ್ರ ಮದುವೆಗೆ ಹೋಗ್ತಿದ್ದಾರೆ. ಇಯರ್ ಎಂಡಿಂಗ್ ಜೋಡೆತ್ತು ಅಂತ ಸ್ಟಾರ್ಟ್ ಮಾಡಿದಾದ್ಮೇಲೆ ಮದುವೆ ಆಗದಿದ್ದವ್ರು 1-2-3 ಜೋಡಿ ಕಟ್ಕೊಂಡ್ಬಿಟ್ರು. ಈಗ 29ನೇ ತಾರೀಕು ಚಿಕ್ಕಣ್ಣನ ಮದುವೆ ಇದೆ. ಈಗ 29 ಮದುವೆ ಆದ ನಂತರ ಮತ್ತೆ ಡೇಟ್ ಅನೌನ್ಸ್ ಮಾಡ್ತೀನಿ, ರಿಲೀಸ್ ಡೇಟ್. ಅವರು ಜೋಡಿ ಆಗಿ ಬರ್ಲಿ ಅಂತ. ಸೂಪರ್, ಫ್ಯಾಂಟಾಸ್ಟಿಕ್. ಆಲ್ ದ ವೆರಿ ಬೆಸ್ಟ್ ಸರ್ ನಿಮ್ಮ ಸಿನಿಮಾ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.